ನಮ್ಮಲ್ಲಿರೋ ಸೂಪರ್ ಫುಡ್ ಯಾವುದು ಅಂದರೆ ವೆರೈಟೀಸ್ ಇದೆ ನಮ್ಮ ಹತ್ರ. ಅದನ್ನು ವಿಲನ್ ಮಾಡಿಬಿಟ್ಟಿದ್ದೀವಿ ನಾವು. ನಮ್ಮಲ್ಲಿ ಕರ್ನಾಟಕದಲ್ಲಿ ರಾಗಿ ಇದೆ, ಜೋಳ ಇದೆ. ಸೊ ಇದೆಲ್ಲ ಹಾಲು ತುಪ್ಪ ಪ್ರತಿನಿತ್ಯ ತಿನ್ನಬೇಕಾಗೇ ಇಲ್ಲ. ಅದನ್ನು ಒಂದು ಅಗತ್ಯ ಇಲ್ಲ. ಇನ್ನೊಂದು ನಮ್ಗೆ ಅದು ಒಂದು ತಿನ್ಬೋದಾ, ಇದೊಂದು ತಿನ್ಬೋದಾ, ನಾವು ಏನೋ ಒಂದು ತಿನ್ನಬೇಕು ಅನ್ಸುತ್ತೆ, ಖಂಡಿತವಾಗ್ಲೂ ಒಂದೊಂದು ಸಲ ತಿನ್ನಿ. ಬಟ್ ನಮಸ್ಕಾರ. ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕೆಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಈಗೆಲ್ಲ ಸೂಪರ್ ಫುಡ್ಗಳ ಕಾಲ. ನಾವು ಇದ್ರ ಬಗ್ಗೆ ಆವಾಗವಾಗ ಮಾತಾಡ್ತಾನೂ ಇರ್ತೀವಿ. ಆದರೆ ಇದು ಕಿನ್ವಾ ಮತ್ತು ಚಿಯಾ ಆ ಥರದ್ದೆಲ್ಲ ಬೇರೆ ಬೇರೆ ಹೆಸರುಗಳು ಬರ್ತವೆ. ಬಟ್ ನಮ್ಮ ಭಾರತೀಯರಿಗೆ ಇದೆಲ್ಲ ಬೇಕಾ, ಅಥವಾ ಭಾರತದಲ್ಲಿ ಬೇರೆ ಸೂಪರ್ ಫುಡ್ಸ್ ಇದೆಯಾ? ಭಾರತೀಯ ಆಹಾರ ಪದ್ಧತಿ ಇಟ್ ಸೆಲ್ಫ್ ಇಸ್ ಅ ಸೂಪರ್ ಫುಡ್ ಅಥವಾ ಸೂಪರ್ ಫುಡ್ ಹ್ಯಾಬಿಟ್ ಅಂತ ಹೇಳ್ಬೋದು. ನಮ್ಮ ಪ್ರತಿಯೊಂದು ಆಹಾರವು, ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಈ ಕಡೆ ಗುಜರಾತಿಂದ ಆ ಕಡೆ ತ್ರಿಪುರಾ, ಅರುಣಾಚಲ್ ಪ್ರದೇಶ್, ತ್ರಿಪುರಾ ತನಕವೂ ನಮ್ದು ಯಾವ ಆಹಾರ ಪದ್ಧತಿ ಇದೆ, ಅಲ್ಲಿ ಯಾವ್ಯಾವ ಆಹಾರವನ್ನು ನಾವು ಬೆಳಿತೀವಿ, ನಾವು ತಿಂತೀವಿ, ಎಲ್ಲವೂ ಸೂಪರ್ ಫುಡ್. ಸೊ ಅಲ್ಲಿಗೆ ಮುಗೀತು. ಎಸ್, ಐ ಅಂಡರ್ಸ್ಟ್ಯಾಂಡ್. ಅಂದರೆ ನಮ್ಮಲ್ಲಿರುವಂಥ ಇಂಥ ಅದ್ಭುತ ಆಹಾರ ಪರಂಪರೆಯನ್ನ ಮರಿತಿದೀವಿ ಅನ್ನೋದು ನೀವು ಹೇಳೋದಕ್ಕೆ ಹೊರಡ್ತಾ ಇದ್ದೀರಿ. ಸೊ ಈ ಆಹಾರ ಪರಂಪರೆಯನ್ನ ಸ್ಪೆಸಿಫಿಕ್ ಅಂಶಗಳಿಗೆ ಬರೋ ಮುಂಚೆ ಏನು ಅಂದರೆ, ಈ ಆಹಾರ ಪರಂಪರೆ ನಮ್ಮಲ್ಲಿ ಏನಿತ್ತು, ಇದು ಒಂದು ಕಳೆದ 100-150 ವರ್ಷದಲ್ಲಿ ಹಾಳಾಗಿದೆ. ನಾನು ಕಳೆದ 25 ವರ್ಷ 30 ವರ್ಷ ಅಂತ ಹೇಳೋಕ್ಕೆ ಹೋಗೋದಿಲ್ಲ. 100 ವರ್ಷ 150 ವರ್ಷದಿಂದ, ಬಹುಶಃ ಈ 20ನೇ ಶತಮಾನದ ಆರಂಭದಿಂದ ಹಾಳಾಗೋದಕ್ಕೆ ಶುರುವಾಗಿದೆ ಅದು. ಅದಕ್ಕಿಂತ ಮುಂಚೆ ಬಹುಶಃ ಒಂದು ಹಂತಕ್ಕೆ ಸರಿ ಇತ್ತು ಅದು. ಇದು ಯಾವ ಸಿಸ್ಟಮ್ಯಾಟಿಕಲಿ ಆಗ್ತಾ ಇದೆ. ನಾನೊಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಕಾಫಿ, ಟೀ ನಮ್ಮ ನಿತ್ಯದ ಭಾಗ ಆಗೋಗಿದೆ ಅದೀಗ. ಅದು ಅಲ್ವೇ ಅಲ್ಲ. ಇದು ನೀವು ಹಳೆಯ ಆ ಕಾಲದ ಕಾದಂಬರಿಗಳನ್ನು ಓದಿದ್ರೆ, ಆ ಕಾಲದ ಸಂದರ್ಭವನ್ನು ಆಧಾರಿತ ಕಾದಂಬರಿಗಳನ್ನು ಓದಿದ್ರೆ ಗೊತ್ತಾಗತ್ತೆ. ನಾನು ಇದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಓದ್ತಾ ಇದ್ದೆ. ಅದು ಆ ಕಾಲದ ಹಳೆಯ ಕಾಲದ ಕತೆ. ಅದರಲ್ಲಿ ಆಗಿನ್ನೂ ಕಾಫಿ ಊರಿಗೆ ಬಂದಿತ್ತು, ಆ ಕಥೆಗಳು ಬರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡ್ತಾ ಇರಲಿಲ್ಲ ಕಾಫಿಯನ್ನು. ಕಾಫಿ ಮಾಡೋ ಆ ಕಾಲದ ಇನ್ನೂ ಬೇರೆ ಕೆಲವು ಕಾದಂಬರಿಗಳೆಲ್ಲ ಓದಿದಾಗ, ಕಾಫಿ ಟೀ ಮಾಡೋದನ್ನ ಹೊರಗಡೆ ಮನೆ ಅಡಿಗೆ ಮನೇಲಿ ಮಾಡ್ತಾ ಇರಲಿಲ್ಲ, ಹೊರಗಡೆ ಮಾಡ್ತಾ ಇದ್ರು. ಒಂಥರ ಅಸ್ಪೃಶ್ಯ ಅನ್ನೋ ರೀತಿಯಲ್ಲಿ. ನಮ್ಮದಲ್ಲ. ಯಾಕೆಂದ್ರೆ ಅದು ಹೊರಗಿಂದ ಬಂದದ್ದು, ನಮಗೆ ಗೊತ್ತಿಲ್ಲ ಏನು ಎತ್ತ ಅಂತ. ಮತ್ತೆ ಇನ್ನೊಂದು, ಅದು ನಮ್ಮ ದೇಹದ, ಮತ್ತೆ ಹಿಂದೆ ಆಹಾರವನ್ನ ಬರೀ ನಾಲಿಗೆ ರುಚಿ ಮೇಲೆ ಹೇಳ್ತಾ ಇರಲಿಲ್ಲ, ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಮಾಡೋ ಪರಿಣಾಮದ ಮೇಲೆ ಹೇಳ್ತಾ ಇದ್ರು. ಸೊ ಅಂದ್ರೆ ಈ ಕಾಫಿ ಟೀ ಅನ್ನೋದು ಹಾಗೆ ಒಂದು ತುಂಬಾ ಹೊರಗಿನಿಂದ ಬಂದದ್ದು, ನಿತ್ಯ ಯಾರು ಕುಡಿತಾ ಇರಲಿಲ್ಲ. ಈಗ ಹೇಗಾಗಿದೆ ಅಂದ್ರೆ, ಇಡೀ ದಿನ ನಾವು ಅದನ್ನೇ ಕುಡಿತಾ ಇರ್ತೀವಿ. ಊಟ ಮಾಡದೇ ಇದ್ರು ಕಾಫಿ ಟೀ ಬೇಕು. ಈ ರೀತಿ ನಮ್ಮ ಆಹಾರ, ಇದು ಒಂದು ಅಂಶದಲ್ಲಿ ನಾನು ಹೇಳಿದ್ದು. ಇನ್ನು ಎಷ್ಟು ಹಾಳಾಗಿರ್ಬೋದು. ನಿಜ. ಹಾಗಿದ್ರೆ ಈ ಕಿನ್ವಾ, ಚಿಯಾ, ಈ ಒಂದೊಂದು ಅಂಶ ವಿಷಯವನ್ನ ಹೇಳಿದ್ರೆ, ಅದು ಯಾವತ್ತೋ ಒಂದಿನ ತಿನ್ನಿ, ಏನೂ ತೊಂದರೆ ಇಲ್ಲ. ಈಗ ನಿಮ್ಗೆ ಅನ್ಸುತ್ತೆ ಪಿಜ್ಜಾ ತಿನ್ಬೇಕು, ಯಾವುದೋ ದೇಶದ್ದು, ಯುರೋಪಿಯನ್ ಇದೋ ಏನೋ ಇಲ್ಲಿದು ಏನು ಮೆಕ್ಸಿಕನ್ನೋ, ಚೈನೀಸೋ, ಕೊರಿಯನ್ನೋ, ಏನೋ ಒಂದು ತಿನ್ನಬೇಕು ಅನ್ಸುತ್ತೆ, ಖಂಡಿತವಾಗ್ಲೂ ಒಂದೊಂದು ಸಲ ತಿನ್ನಿ. ಬಟ್ ನಾಟ್ ಫಾರ್ ರೆಗ್ಯುಲರ್ ಕನ್ಸಂಪ್ಷನ್. ನಮ್ಮಲ್ಲಿರೋ ಸೂಪರ್ ಫುಡ್ ಯಾವುದು ಅಂದ್ರೆ ಅಕ್ಕಿ, ಅನ್ನ. ವೆರೈಟೀಸ್ ಇದೆ ನಮ್ಮ ಹತ್ರ. ಅದನ್ನ ವಿಲನ್ ಮಾಡಿಬಿಟ್ಟಿದೀವಿ ನಾವು. ರಾಜ್ಕುಮಾರ್ ಇದ್ದ ಅಕ್ಕಿಯನ್ನ ವಜ್ರಮುನಿ ಮಾಡಿಬಿಟ್ಟಿದೀವಿ. ಅಕ್ಕಿ ಅಂದ್ರೆ ನಮಗೆ ಸ್ಟೇಪಲ್ ಫುಡ್ ಅಕ್ಕಿನೇ, ಅನ್ನನೇ. ಅನ್ನದಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮಲ್ಲಿ. ಅಕ್ಕಿ ನಾವು ಗೂಗಲ್ ಮಾಡಿದ್ರೂ ಸಿಗತ್ತೆ. ಅಕ್ಕಿಯಲ್ಲಿ ಎಷ್ಟು ಥರದ ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆಯುವಂಥದ್ದು, ಬೇರೆ ಬೇರೆ ಬಣ್ಣದ್ದು, ಎಷ್ಟೊಂದು ವೆರೈಟಿ ಇದೆ. ಸೊ ಅಕ್ಕಿ ಸೂಪರ್ ಫುಡ್ ನಮಗೆ. ಗೋಧಿ, ನಮ್ಮಲ್ಲಿ ಕರ್ನಾಟಕದಲ್ಲಿ ರಾಗಿ ಇದೆ, ಜೋಳ ಇದೆ. ಸೊ ಇದೆಲ್ಲವೂ ಸೂಪರ್ ಫುಡ್ ನನಗೆ. ಆಯಾ ಪ್ರದೇಶದಲ್ಲಿ ಏನು ತಿಂತೀವಿ ಇದು. ಸೊ ಅನ್ನವನ್ನು ಬಿಟ್ಟು ನೀವು ಇನ್ನೇನೋ ತಿಂತೀನಿ ಅಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರೂಯಿನ್ ಯುವರ್ ಹೆಲ್ತ್. ಇನ್ನು ಬೇಳೆಗಳು, ನಮ್ಮಲ್ಲಿರುವಂಥ ಬೇಳೆಗಳು, ಹೆಸರು ಬೇಳೆ ಕಮ್ಸ್ ಆನ್ ದ ಟಾಪ್. ಹೆಸರು ಬೇಳೆ, ಹೆಸರು ಕಾಳು, ಕಾಳುಗಳ ವಿಷಯಕ್ಕೆ ಬಂದಾಗ, ಬೇಳೆಗಳ ವಿಷಯಕ್ಕೆ ಬಂದಾಗ, ನೆಕ್ಸ್ಟು ಡೈರಿ ಪ್ರಾಡಕ್ಟ್ಸ್, ಹಾಲು ತುಪ್ಪ ಸೂಪರ್ ಫುಡ್. ತರಕಾರಿಗಳು, ನೀರಿನ ಅಂಶ ಜಾಸ್ತಿ ಇರುವಂಥ ತರಕಾರಿಗಳು ನಮ್ಮಲ್ಲಿರುವಂಥದ್ದು.
ಹಣ್ಣುಗಳು ನಮ್ಮದೇ ದೇಶದ ಸೀಸನಲ್ ಫ್ರೂಟ್ಸ್, ಬಾಳೆಹಣ್ಣು, ಮಾವಿನ ಹಣ್ಣು, ಪೇರಳೆ. ನಮಗೆ ಬ್ಲೂಬೆರೀಸ್ ಬೇಡ. ನಾನು ತುಂಬ ನೋಡ್ತಾ ಇರ್ತೀನಿ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇಫ್ ಯು ಹ್ಯಾವ್ ಮೈಗ್ರೇನ್ ಈಟ್ ಬ್ಲೂಬೆರೀಸ್. ಯಾವ ಕರ್ಮಕ್ಕೆ ಬ್ಲೂಬೆರೀಸ್ ರೇಟ್ ನೋಡಿ ತಲೆನೋವು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅವನಿಗೆ. ಮತ್ತೇನು ತಿನ್ಬೇಕಾಗಿದೆ? ನಮ್ಮ ಸೀಸನಲ್ ಫ್ರೂಟ್ಸ್ ತಿನ್ನೋಣ. ಮತ್ತೆ ಬೇಸಿಗೆಯಲ್ಲಿ ಆಲ್ಮಂಡ್ಗಳ ಬಗ್ಗೆ ಬರುತ್ತೆ. ಖಂಡಿತ ಇಲ್ಲ, ನಿತ್ಯ ಅದನ್ನೆಲ್ಲ ಪ್ರತಿನಿತ್ಯ ತಿನ್ನಬೇಕಾಗೇ ಇಲ್ಲ. ಅದನ್ನು ತುಂಬ ಜನ ಮಾಡ್ತಾರೆ, ಪ್ರತಿದಿನ ಇಷ್ಟು. ಆಲ್ಮಂಡ್ ಮಾತ್ರ ಅಲ್ಲ, ಇನ್ನು ಹಲವಾರು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಸುಮಾರಿದೆ. ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಪ್ರತಿದಿನ ತಿನ್ನಬೇಕು ಅಂತ ಒಂದು ಅಗತ್ಯ ಇಲ್ಲ. ಇನ್ನೊಂದು, ನಮಗಷ್ಟು ಸುಲಭಕ್ಕೆ ಅದು ಜೀರ್ಣ ಆಗಲ್ಲ, ಜೋಬಿಗೂ ಆಗಲ್ಲ, ಹೊಟ್ಟೆಗೂ ಆಗಲ್ಲ. ಹಾಂ, ಯಾಕೆಂದರೆ ಎಲ್ಲರಿಗೂ ಆ ಜೀರ್ಣಶಕ್ತಿ ಇರಲ್ಲ. ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋಕ್ಕೆ ಜೀರ್ಣಶಕ್ತಿ ಜಾಸ್ತಿ ಬೇಕು. ಯಾರಿಗೆ ಅನ್ನವನ್ನು ಕರಗಿಸ್ಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲ, ಅನ್ನ ಇಸ್ ದ ಸಿಂಪ್ಲೆಸ್ಟ್ ಥಿಂಗ್, ಅನ್ನ ಅನ್ನೋವಂಥದ್ದು. ಅಷ್ಟು ಜೀರ್ಣಶಕ್ತಿ ಹಾಳಾಗೋಗಿದೆ ನಮ್ಮದು. ನಾವು ನಿತ್ಯ ಬಾದಾಮ್ ತಿಂತೀನಿ ಅಂದರೆ ತುಂಬ ಜನ ನೋಡ್ತೀನಿ ನಾನು, ಡಾಕ್ಟ್ರೇ ನಾನು ಇದನ್ನು ತಿಂತೀನಿ ಬೆಳಗ್ಗೆ, ಕಂಟಿನ್ಯೂ ಮಾಡಲಾ ಅಂತ. ಅ ಬಿಗ್ ನೋ, ಇದು ಅಗತ್ಯ ಇಲ್ಲ ನಿಮಗೆ. ಒಣ ದ್ರಾಕ್ಷಿ ತಿಂತೀನಿ ಬೆಳಗ್ಗೆ, ಐ ಅಗ್ರಿ ವಿತ್ ದಟ್. ರಾತ್ರಿ ನೆನೆಸಿ ಬೆಳಗ್ಗೆ ತಿಂತೀನಿ, ಕೆಲವೊಬ್ಬರಿಗೆ ನಾವು ಹೇಳ್ತೀವಿ ಅದನ್ನು. ಬಟ್ ಈ ಬಾದಾಮಿ, ಗೋಡಂಬಿ, ಪಿಸ್ತಾ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಕುಂಬಳಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜಗಳು, ಇದೆಲ್ಲ ಸೂಪರ್ ಫುಡ್. ನಿಮಗೆ ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತೆ, ಅದು ಹೆಚ್ಚು ಮಾಡುತ್ತೆ, ಇದು ಹೆಚ್ಚು ಮಾಡುತ್ತೆ. ದಿನ ಬೆಳಿಗ್ಗೆ ತಿನ್ನೋ ಅದು ಕರಗಿದ್ರೆ ತಾನೇ ಆಗೋದು. ಅದೇ. ಸೊ ಎ ಬಿಗ್ ನೋ ಟು ಆಲ್ ಆಫ್ ದಿಸ್. ಅಂದರೆ ನಾವೆಲ್ಲ ಇದ್ದುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ, ಹಾಗೆ ಆಗೋಗಿದೆ ನಮ್ಮ ಪರಿಸ್ಥಿತಿ. ಸೊ ಇದೆಲ್ಲ ಸೂಪರ್. ಇನ್ನು ಡೈರಿ ಪ್ರಾಡಕ್ಟ್ಸ್ ಬಗ್ಗೆ, ಅಥವಾ ಎಣ್ಣೆ, ಕೊಬ್ಬರಿ ಎಣ್ಣೆ ಬೇಡ ನಮಗೆ, ಶೇಂಗಾ ಎಣ್ಣೆ ಬೇಡ, ಕುಸುಬಿ ಎಣ್ಣೆ ಬೇಡ, ನಮಗೆಲ್ಲದಕ್ಕೂ ಆಲಿವ್ ಆಯಿಲ್ ಬೇಕು ಇವಾಗ. ಮೊದಲನೇದಾಗ ಆಲಿವ್ ಆಯಿಲ್ನ ಅವ್ರು ಹೇಗೆ ತಿಂತಾರೆ, ಅವರು ಸಲಾಡ್ ಮಾಡಿ ಏನೋ ಮಾಡಿ ಡ್ರೆಸ್ಸಿಂಗ್ ಅಂತ ಮೇಲೆ ಹಾಕ್ಕೊಂಡು ತಿಂತಾರೆ. ಅವ್ರು ಅದ್ರಲ್ಲಿ ಬೇಯಿಸಲ್ಲ, ಅವ್ರು ಅದ್ರಲ್ಲಿ ಪಲ್ಯ ಬೇಯಿಸಲ್ಲ. ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀವಿ ಅದರಲ್ಲಿ. ಸೊ ನಮ್ಮಲ್ಲಿ ಯಾವುದಿದೆ ಆ ಎಣ್ಣೆನೇ. ಈಗ ಕೋಸ್ಟಲ್ ಏರಿಯಾದಲ್ಲಿ ಅಥವಾ ಕೇರಳದಲ್ಲೆಲ್ಲ, ನಾವೀಗ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಲೆನಾಡಲ್ಲೆಲ್ಲ ಕೊಬ್ಬರಿ ಎಣ್ಣೆ ಬಳಸ್ತೀವಿ, ತೆಂಗಿನ ಎಣ್ಣೆ. ಅದು ನಮಗೆ ಸೂಪರ್ ಫುಡ್ಡು. ಸೊ ಯಾವುದು ನಮ್ಮಲ್ಲಿ ಪಾರಂಪರಿಕವಾಗಿದೆಯೋ ಅದು. ಇದು ಒಂದು ತುಂಬ ಸಿಂಪಲ್ ವಿಷಯ ಇದು. ನಿಮಗೆ ಇದರಲ್ಲಿ ಇನ್ನೂ ಅದು ಒಂದು ತಿನ್ಬೋದಾ, ಇದು ಒಂದು ತಿನ್ಬೋದಾ, ನೋ ಡೌಟ್. ವಿಚ್ ಈಸ್ ಅವರ್ಸ್ ಇಸ್ ಗುಡ್ ಫಾರ್ ಅಸ್, ವಿಚ್ ಈಸ್ ನಾಟ್ ಅವರ್ಸ್ ಇಸ್ ನಾಟ್ ಗುಡ್ ಫಾರ್ ಅಸ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇನ್ನು ತಿನ್ನೋ ವಿಧಾನಗಳು ಎಲ್ಲ. ಇನ್ನೊಂದು ಉದಾಹರಣೆ ಹೇಗೆಂದರೆ, ಆಹಾರ ತಗೊಳ್ಳೋ ಸಮಯ ಅಥವಾ ಇದೆಲ್ಲ ಅದು ಮುಖ್ಯ ಆಗುತ್ತೆ. ಮತ್ತು ಏನು ತಿಂತೀವಿ ಅಂದರೆ ಅದನ್ನು ಯಾವ ರೂಪದಲ್ಲಿ ತಿಂತೀವಿ. ನೀವು ಹಳೆ ಸಿನಿಮಾಗಳನ್ನು ನೋಡಿದರೆ, ಈಗಿನ ಸಿನಿಮಾದಲ್ಲಿ ಅಷ್ಟೊಂದು ಈ ಥರ ವಿಚಾರಗಳನ್ನ ನಾನು ಗಮನಿಸಿಲ್ಲ. ಹಳೆ ಸಿನಿಮಾಗಳನ್ನ, ಅಂದರೆ 70s, 60s, 80s ಬಂದ ಸಿನಿಮಾಗಳು, ಶ್ರೀಮಂತರ ಮನೆಯ ಒಂದು ಚಿತ್ರಣ ಬರುವಾಗ ಸಿನಿಮಾದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಅವರ ಬ್ರೇಕ್ಫಾಸ್ಟ್ ಇರ್ತಿತ್ತು, ಬ್ರೆಡ್, ಅದಕ್ಕೊಬ್ಬರು ಬಟರ್ ಹಚ್ತಾ ಕೂತಿರ್ತಿದ್ರು. ಹೀಗೆ ಅವರ ಬ್ರೇಕ್ಫಾಸ್ಟ್ ಆ ಥರ ಇರೋದು. ಬಡವರ ಮನೆಯಲ್ಲಿ ಅವರು ರೊಟ್ಟಿನೋ, ರಾಗಿ ಮುದ್ದೆನೋ, ಅನ್ನನೋ ತಿನ್ನೋರು. ನಾವು ಶ್ರೀಮಂತಿಕೆಯನ್ನು ಆ ಬ್ರೆಡ್ ಬಟರ್ ಜೊತೆಗೆ ಮತ್ತು ಬಡತನವನ್ನು ನಮ್ಮ ಆಹಾರದ ಜೊತೆಗೆ ಕನೆಕ್ಟ್ ಮಾಡಿದ್ವಿ, ಅಸೋಸಿಯೇಟ್ ಮಾಡ್ಕೊಂಡ್ವಿ ಅಲ್ವಾ? ಅದನ್ನ ಆ ರೀತಿ ಅಸೋಸಿಯೇಟ್ ಮಾಡಿದಾಗ ಏನಾಗುತ್ತೆ, ಗೊತ್ತಿಲ್ಲದೇನೆ ಮನುಷ್ಯರಲ್ಲಿ ಸಬ್ಕಾನ್ಶಿಯಸ್ ಲೆವೆಲ್ ನಾನು ಬ್ರೆಡ್ ತಿಂದ್ರೆ ನಾನು ಸ್ವಲ್ಪ ಸುಪೀರಿಯರ್, ರೊಟ್ಟಿ ತಿಂದ್ರೆ, ಮುದ್ದೆ ತಿಂದ್ರೆ, ಅನ್ನ ತಿಂದ್ರೆ ನಾನು ಚೀಪ್. ಹೌದು, ಅಂದ್ರೆ ನಮ್ಮ ಆರೋಗ್ಯನೂ ಕೆಡುತ್ತೆ, ಮತ್ತೆ ನಮ್ಮ ಆಸ್ಪತ್ರೆ ಬಿಲ್ಗಳು ಜಾಸ್ತಿ ಆಗುತ್ತೆ. ಸೊ ಯು ಬಿಕಮ್ ರಿಚರ್ ದ್ಯಾಟ್ ವೇ. ಅಂದ್ರೆ ಸ್ಪೆಂಡಿಂಗ್ ಪವರ್, ಅದೇ ಹಾಗೆ ಹೇಳ್ಬೋದು. ಸೊ ಅಂದರೆ ಆ ರೀತಿಯ ಪರಿಸ್ಥಿತಿಯ ವ್ಯಂಗ್ಯ ಅಂತ ಹೇಳ್ಬೋದು. ಆ ರೀತಿಯಾಗಿ ನಮ್ಮನ್ನು ಒಂಥರ ಸಬ್ಕಾನ್ಷಿಯಸ್ಲಿ ವಿ ಆರ್ ಕಂಡೀಷನ್ಡ್ ಟು ದ್ಯಾಟ್. ನಮ್ಮ ಆಹಾರಗಳೆಲ್ಲ ಬಡವರು ತಿನ್ನುವಂಥದ್ದು, ಶ್ರೀಮಂತರಾದರೆ ನಾವು ಯಾವುದು ಯುರೋಪಿಯನ್ಸ್ ತಿನ್ನುವಂಥ ಆಹಾರ, ವಿದೇಶಿಯರು ತಿನ್ನುವಂಥ ಆಹಾರ ತಿನ್ನಬೇಕು. ಹೇಗೆ ಇದನ್ನು ಬದಲಿಸ್ಬೋದು? ಥ್ರೂ ಎಜುಕೇಷನ್ ಅಂದರೆ ಒಂದು ಶಾಲೆಯಲ್ಲಿ ಕೊಟ್ಟರೆ ಒಳ್ಳೆಯದು, ಇನ್ನೊಂದು ನಮಗೆ ಅವೇರ್ನೆಸ್ ಬರಬೇಕು. ಸೊ ನಾನು ಒಂದಷ್ಟು ಹೇಳಿದೆ, ಯಾರೋ ಒಬ್ರಿಗೆ ತಿಳಿದ್ರೆ ದಟ್ ಈಸ್ ಆಲ್ಸೋ. ಯಾರೋ ನಾನು ಹೇಳಿದಾಗ 100 ಜನ ನೋಡಿರ್ಬೋದು, ಯಾರೋ ಒಬ್ಬರು ಬದಲಾವಣೆ ಮಾಡಿಕೊಂಡ್ರೆ ದಟ್ ಈಸ್ ದ ಬೆಸ್ಟ್ ಒನ್ ಆಫ್ ದಿ. ನಮ್ಮ ಪ್ರಯತ್ನ ಕೂಡ ಅದೇನೆ. ನಾವು ಈ ಆಹಾರದಲ್ಲೇ ಆರೋಗ್ಯ ಅಂತ ಟೈಟಲ್ ಇಟ್ಟಿದ್ದೇನೆ. ನಮ್ಮ ಆಹಾರ, ಅದರ ಮೂಲಕ ಹೇಗೆ ಆರೋಗ್ಯವನ್ನು ನಾವು ಮರಳಿ ಪಡಿಬೋದು, ಹಾಗೆ ಇರೋ ಆರೋಗ್ಯವನ್ನು ಚೆನ್ನಾಗಿ ಉಳಿಸ್ಬೋದು ಅಂತ ಹೇಳ್ಕೊಂಡು. ಸೊ ನ್ಯಾಚುರೋಪತಿಯನ್ನು ಮಾಡಿ, ನ್ಯಾಚುರೋಪತಿ ಮತ್ತು ಯೋಗ, ಅದರಲ್ಲೂ ಕೂಡ ಆಯುರ್ವೇದದ ಆಹಾರ ಪದ್ಧತಿಯನ್ನೇ ಪ್ರೊಪಗೇಟ್ ಮಾಡ್ತಾ ಇರುವಂಥ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರು ಈ ಸೂಪರ್ ಫುಡ್ ಅನ್ನೋ ವಿಚಾರ ಬಂದಾಗ ನಮ್ಮ
ಆಹಾರಕ್ಕಿಂತ ದೊಡ್ಡ ಸೂಪರ್ ಫುಡ್ ಬೇರೆ ಯಾವುದೂ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಅವ್ರ ಮಾತನ್ನು ನಂಬೇಡಿ. ನಮ್ಮ ಪರಂಪರೆಯನ್ನು ಸುಮ್ಮನೆ ಹೀಗೆ ತಿರುಗಿ ನೋಡಿದ್ರೆ ನಮಗೆ ಅದು ಗೊತ್ತಾಗುತ್ತೆ. ಅಷ್ಟು ಯೋಚನಾ ಲಹರಿಯನ್ನು ಬೆಳೆಸುವಂತಹ ಕೆಲಸ ನಾವು ಮಾಡೋಣ ಅನ್ನೋದು ನಮ್ಮ ಕಳಕಳಿ, ನಮ್ಮಿಬ್ಬರ ಕಳಕಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಮನೆಯ ಪಾರಂಪರಿಕ ಆಹಾರ ನಿಮ್ಮ ಸೂಪರ್ ಫುಡ್ ಆಗಿರಲಿ. ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನೋದು ಆದರೂ ಕೂಡ ಇರೋದನ್ನು ನೋಡಿ ಅದನ್ನೇ ಬಳಸಿ ಜೀವನ ಹಸನಾಗಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ನಿಮಗೋಸ್ಕರ ಮಾಹಿತಿ ಮನೋರಂಜನೆಯ ಡಬಲ್ ಡೋಸ್ ಬರ್ತಾನೆ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.